ಯುದ್ಧದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ. ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಮಧ್ಯಪ್ರಾಚ್ಯ, ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಮೆರಿಕ ಹಾಗೂ ಕೆನಡಾದ 5 ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಭಾರತದ ವಿಮಾನಯಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗೇನೆ ಅಮೆರಿಕ, ಕೆನಡಾದ 5 ನಗರಗಳಿಗೂ ಹಾಗೂ ಯುರೋಪ್ಗೂ ಇನ್ನು ಮಧ್ಯಪ್ರಾಚ್ಯಕ್ಕಂತೂ ಹೇಗೂ ಇಷ್ಟು ದೇಶಗಳಿಗೆ ವಿಮಾನಯಾನವನ್ನ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಸಾಕಷ್ಟು ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ಸಾವಿರಾರು ಜನ ಪ್ರಯಾಣಿಕರು ಭಾರತದ ಏರ್ಪೋರ್ಟ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರದ್ದು ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿಯಾಗಿ ಹೊರಟಿರುವಂತ ಸಂದರ್ಭದಲ್ಲಿ ಲಾಸ್ಟ್ ಮೊಮೆಂಟ್ಗೆ ವಿಮಾನ ಕ್ಯಾನ್ಸಲ್ ಆದ್ರೆ ಅಮೆರಿಕ, ಕೆನಡಾಗೆ ತೆರಳುತ್ತಾ ಇದ್ದಂತಹ ಅನೇಕರಿಗೂ ಕೂಡ ಇದು ಸಂಕಷ್ಟದ ಸನ್ನಿವೇಶ. ಯುರೋಪ್ಗೆ ಹೋಗ್ತಾ ಇರುವಂತಹ ವಿಮಾನಗಳನ್ನು ಕೂಡ ಏರ್ ಇಂಡಿಯಾ ರದ್ದು ಮಾಡಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನು ಈ ಯುದ್ಧದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ. ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಮಧ್ಯಪ್ರಾಚ್ಯ, ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಮೆರಿಕ ಹಾಗೂ ಕೆನಡಾದ 5 ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಭಾರತದ ವಿಮಾನಯಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗೇನೆ ಅಮೆರಿಕ, ಕೆನಡಾದ 5 ನಗರಗಳಿಗೂ ಹಾಗೂ ಯುರೋಪ್ಗೂ ಇನ್ನು ಮಧ್ಯಪ್ರಾಚ್ಯಕ್ಕಂತೂ ಹೇಗೂ ಇಷ್ಟು ದೇಶಗಳಿಗೆ ವಿಮಾನಯಾನವನ್ನ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಸಾಕಷ್ಟು ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ಸಾವಿರಾರು ಜನ ಪ್ರಯಾಣಿಕರು ಭಾರತದ ಏರ್ಪೋರ್ಟ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರದ್ದು ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿಯಾಗಿ ಹೊರಟಿರುವಂತ ಸಂದರ್ಭದಲ್ಲಿ ಲಾಸ್ಟ್ ಮೊಮೆಂಟ್ಗೆ ವಿಮಾನ ಕ್ಯಾನ್ಸಲ್ ಆದ್ರೆ ಅಮೆರಿಕ, ಕೆನಡಾಗೆ ತೆರಳುತ್ತಾ ಇದ್ದಂತಹ ಅನೇಕರಿಗೂ ಕೂಡ ಇದು ಸಂಕಷ್ಟದ ಸನ್ನಿವೇಶ. ಯುರೋಪ್ಗೆ ಹೋಗ್ತಾ ಇರುವಂತಹ ವಿಮಾನಗಳನ್ನು ಕೂಡ ಏರ್ ಇಂಡಿಯಾ ರದ್ದು ಮಾಡಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನು ಈ ಯುದ್ಧದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ. ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ. ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಮಧ್ಯಪ್ರಾಚ್ಯ, ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಮೆರಿಕ ಹಾಗೂ ಕೆನಡಾದ 5 ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಭಾರತದ ವಿಮಾನಯಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗೇನೆ ಅಮೆರಿಕ, ಕೆನಡಾದ 5 ನಗರಗಳಿಗೂ ಹಾಗೂ ಯುರೋಪ್ಗೂ ಇನ್ನು ಮಧ್ಯಪ್ರಾಚ್ಯಕ್ಕಂತೂ ಹೇಗೂ ಇಷ್ಟು ದೇಶಗಳಿಗೆ ವಿಮಾನಯಾನವನ್ನ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಸಾಕಷ್ಟು ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ಸಾವಿರಾರು ಜನ ಪ್ರಯಾಣಿಕರು ಭಾರತದ ಏರ್ಪೋರ್ಟ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರದ್ದು ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿಯಾಗಿ ಹೊರಟಿರುವಂತ ಸಂದರ್ಭದಲ್ಲಿ ಲಾಸ್ಟ್ ಮೊಮೆಂಟ್ಗೆ ವಿಮಾನ ಕ್ಯಾನ್ಸಲ್ ಆದ್ರೆ
ಅಮೆರಿಕ ಕೆನಡಾಗೆ ತೆರಳುತ್ತಾ ಇದ್ದಂತಹ ಅನೇಕರಿಗೂ ಕೂಡ ಇದು ಸಂಕಷ್ಟದ ಸಂಗತಿ. ಯುರೋಪ್ಗೆ ಹೋಗ್ತಾ ಇರುವಂತಹ ವಿಮಾನಗಳನ್ನು ಕೂಡ ಏರ್ ಇಂಡಿಯಾ ರದ್ದು ಮಾಡಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನು ಈ ಯುದ್ಧದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ. ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ. ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಮೆರಿಕ ಹಾಗೂ ಕೆನಡಾದ 5 ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಭಾರತದ ವಿಮಾನಯಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗೇನೆ ಅಮೆರಿಕ ಕೆನಡಾದ 5 ನಗರಗಳಿಗೂ ಹಾಗೂ ಯುರೋಪ್ಗೂ ಇನ್ನು ಮಧ್ಯಪ್ರಾಚ್ಯಕ್ಕಂತೂ ಹೇಗೂ ಇಷ್ಟು ದೇಶಗಳಿಗೆ ವಿಮಾನಯಾನವನ್ನ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಸಾಕಷ್ಟು ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ಸಾವಿರಾರು ಜನ ಪ್ರಯಾಣಿಕರು ಭಾರತದ ಏರ್ಪೋರ್ಟ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರದ್ದು ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿ ಹೊರಟಿರುವಂತ ಸಂದರ್ಭದಲ್ಲಿ ಲಾಸ್ಟ್ ಮೊಮೆಂಟ್ಗೆ ವಿಮಾನ ಕ್ಯಾನ್ಸಲ್ ಆದ್ರೆ ಅಮೆರಿಕ ಕೆನಡಾಗೆ ತೆರಳುತ್ತಾ ಇದ್ದಂತಹ ಅನೇಕರಿಗೂ ಕೂಡ ಇದು ಸಂಕಷ್ಟದ ಸಂಗತಿ. ಯುರೋಪ್ಗೆ ಹೋಗ್ತಾ ಇರುವಂತಹ ವಿಮಾನಗಳನ್ನು ಕೂಡ ಏರ್ ಇಂಡಿಯಾ ರದ್ದು ಮಾಡಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನು ಈ ಯುದ್ಧದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ. ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ. ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ. ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಮೆರಿಕ ಹಾಗೂ ಕೆನಡಾದ 5 ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಭಾರತದ ವಿಮಾನಯಾನ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗೇನೆ ಅಮೆರಿಕ ಕೆನಡಾದ 5 ನಗರಗಳಿಗೂ ಹಾಗೂ ಯುರೋಪ್ಗೂ ಇನ್ನು ಮಧ್ಯಪ್ರಾಚ್ಯಕ್ಕಂತೂ ಹೇಗೂ ಇಷ್ಟು ದೇಶಗಳಿಗೆ ವಿಮಾನಯಾನವನ್ನ ಸದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದು ಸಾಕಷ್ಟು ಪ್ರಯಾಣಿಕರು ಪರದಾಡೋ ಹಂಗಾಗಿದೆ. ಸಾವಿರಾರು ಜನ ಪ್ರಯಾಣಿಕರು ಭಾರತದ ಏರ್ಪೋರ್ಟ್ಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರದ್ದು ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿ ಹೊರಟಿರುವಂತ ಸಂದರ್ಭದಲ್ಲಿ ಲಾಸ್ಟ್ ಮೊಮೆಂಟ್ಗೆ ವಿಮಾನ ಕ್ಯಾನ್ಸಲ್ ಆದ್ರೆ ಅಮೆರಿಕ ಕೆನಡಾಗೆ ತೆರಳುತ್ತಾ ಇದ್ದಂತಹ ಅನೇಕರಿಗೂ ಕೂಡ ಇದು ಸಂಕಷ್ಟದ ಸಂಗತಿ. ಯುರೋಪ್ಗೆ ಹೋಗ್ತಾ ಇರುವಂತಹ ವಿಮಾನಗಳನ್ನು ಕೂಡ ಏರ್ ಇಂಡಿಯಾ ರದ್ದು ಮಾಡಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ.